ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡಲ್ಲ ಎಂಬುದು ಕನ್ನಡದ ಅತ್ಯಂತ ಜನಪ್ರಿಯ ಹಾಗೂ ಅರ್ಥಗರ್ಭಿತ ಗಾದೆಮಾತು. ಈ ಗಾದೆಯು ಆಡಳಿತ ವ್ಯವಸ್ಥೆ, ಅಧಿಕಾರಶಾಹಿ ಮತ್ತು ಮಾನವ ಸಹಜ ಗುಣಗಳ ಮೇಲಿರುವ ಒಂದು ತೀಕ್ಷ್ಣವಾದ ವ್ಯಂಗ್ಯವಾಗಿದೆ. ಈ ಗಾದೆ ಮಾತಿನ ಕುರಿತಾದ ಸಂಪೂರ್ಣ ಪ್ರಬಂಧ ಇಲ್ಲಿದೆ. ಪೀಠಿಕೆ. ಗಾದೆಗಳು ವೇದಗಳಿಗೆ ಸಮಾನ. ವೇದ ಸುಳ್ಳಾದ್ರೂ ಗಾದೆ ಸುಳ್ಳಾಗದು ಎಂಬ ಮಾತಿನಂತೆ ಹಿರಿಯರು ತಮ್ಮ ಅನುಭವದ ಸಾರವನ್ನು ಪುಟ್ಟ ವಾಕ್ಯಗಳಲ್ಲಿ ಅಡಗಿಸಿಟ್ಟಿರುತ್ತಾರೆ. ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡಲ್ಲ ಎಂಬ ಗಾದೆಯು ಸೌಲಭ್ಯಗಳನ್ನು ನೀಡುವ ಮೂಲ ವ್ಯಕ್ತಿ ಸಿದ್ಧನಿದ್ದರೂ ಅದನ್ನು ತಲುಪಿಸಬೇಕಾದ ಮಧ್ಯವರ್ತಿಗಳು ಒಡ್ಡುವ ಅಡೆತಡೆಗಳನ್ನು ಎತ್ತಿ ತೋರಿಸುತ್ತದೆ. ಗಾದೆಯ ಅರ್ಥ ಮತ್ತು ಹಿನ್ನೆಲೆ. ಪ್ರಾಚೀನ ಕಾಲದಿಂದಲೂ ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ದೇವಸ್ಥಾನಗಳಿಗೆ ಹೋಗುತ್ತಾರೆ. ಭಕ್ತನ ಭಕ್ತಿಗೆ ಮೆಚ್ಚಿ ದೇವರು ವರವನ್ನು ನೀಡಲು ಸಿದ್ಧನಾಗಬಹುದು. ಆದರೆ ದೇವಸ್ಥಾನದ ಗರ್ಭಗುಡಿ ಮತ್ತು ಭಕ್ತನ ನಡುವೆ ಪೂಜಾರಿ ಇರುತ್ತಾನೆ. ಇಲ್ಲಿ ಪೂಜಾರಿಯು ಕೇವಲ ವ್ಯಕ್ತಿಯಲ್ಲ, ಆತ ಒಂದು ಮಧ್ಯವರ್ತಿ ವ್ಯವಸ್ಥೆಯ ಸಂಕೇತ. ದೇವರು ಕರುಣಿಸಿದ ಪ್ರಸಾದ ಅಥವಾ ವರವನ್ನು ಭಕ್ತನ ಕೈಗೆ ತಲುಪಿಸಬೇಕಾದವನು ಪೂಜಾರಿ. ಒಂದು ವೇಳೆ ಆ ಪೂಜಾರಿಗೆ ಅಹಂಕಾರವಿದ್ದರೆ ಅಥವಾ ಆತ ಭ್ರಷ್ಟನಾಗಿದ್ದರೆ ದೇವರು ಕೊಟ್ಟ ವರವು ಭಕ್ತನಿಗೆ ಸಿಗದಂತೆ ತಡೆಯುವ ಶಕ್ತಿ ಆತನಿಗಿರುತ್ತದೆ. ಅಂದರೆ ಮೂಲ ಮಾಲೀಕನಿಗಿಂತ ಕೆಲಸಗಾರನ ಹಠಮಾರಿತನವೇ ಇಲ್ಲಿ ದೊಡ್ಡದಾಗಿ ಕಾಣಿಸುತ್ತದೆ. ಪ್ರಸ್ತುತ ಕಾಲಕ್ಕೆ ಈ ಗಾದೆಯ ಅನ್ವಯ. ಈ ಗಾದೆ ಕೇವಲ ದೇವಸ್ಥಾನಕ್ಕೆ ಸೀಮಿತವಾಗಿಲ್ಲ. ಇಂದಿನ ಸಮಾಜದ ಪ್ರತಿಯೊಂದು ಹಂತದಲ್ಲೂ ಇದು ಅನ್ವಯವಾಗುತ್ತದೆ. ಸರ್ಕಾರಿ ವ್ಯವಸ್ಥೆ. ಸರ್ಕಾರವು ಜನಸಾಮಾನ್ಯರಿಗಾಗಿ ಅನೇಕ ಯೋಜನೆಗಳನ್ನು ಮತ್ತು ಅನುದಾನಗಳನ್ನು ವರ ಬಿಡುಗಡೆ ಮಾಡುತ್ತದೆ. ಆದರೆ ಕಚೇರಿಗಳಲ್ಲಿರುವ ಕೆಲವು ಅಧಿಕಾರಿಗಳು ಅಥವಾ ಲಂಚಬಾಕ ಮಧ್ಯವರ್ತಿಗಳು, ಪೂಜಾರಿಗಳು ಆ ಸೌಲಭ್ಯಗಳು ಜನರಿಗೆ ತಲುಪದಂತೆ ಅಡ್ಡದಾರಿ ಹಿಡಿಯುತ್ತಾರೆ. ಅಧಿಕಾರಶಾಹಿ. ಒಬ್ಬ ಉನ್ನತ ಅಧಿಕಾರಿ ಅಥವಾ ಮಂತ್ರಿ ಕೆಲಸ ಮಾಡಲು ಸಿದ್ಧನಿದ್ದರೂ ಕೆಳಮಟ್ಟದ ಸಿಬ್ಬಂದಿಗಳು ಫೈಲುಗಳನ್ನು ಮುಂದೆ ಸರಿಸದೆ ವಿಳಂಬ ಮಾಡುವುದು ಈ ಗಾದೆಗೆ ಉತ್ತಮ ಉದಾಹರಣೆ. ಖಾಸಗಿ ಸಂಸ್ಥೆಗಳು. ಕಂಪನಿಯ ಮಾಲೀಕರು ಸಂಬಳ ಹೆಚ್ಚಿಸಲು ಒಪ್ಪಿದರೂ ಮ್ಯಾನೇಜರ್ಗಳು ತಮ್ಮ ವೈಯಕ್ತಿಕ ದ್ವೇಷಕ್ಕಾಗಿ ಅದನ್ನು ತಡೆಯುವ ಸಂದರ್ಭಗಳೂ ಇರುತ್ತವೆ. ಸಂದೇಶ. ಈ ಗಾದೆಯು ನಮಗೆ ಎರಡು ಮುಖ್ಯ ಸಂದೇಶಗಳನ್ನು ನೀಡುತ್ತದೆ. ಒಂದು, ಯಾವುದೇ ವ್ಯವಸ್ಥೆಯಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾದರೆ ಮೂಲ ಉದ್ದೇಶವೇ ಹಾಳಾಗುತ್ತದೆ. ಎರಡು, ಅಧಿಕಾರ ನಡೆಸುವವರು ತಳಮಟ್ಟದ ವ್ಯವಸ್ಥೆಯ ಮೇಲೆಯೂ ನಿಗಾ ಇಡಬೇಕು, ಇಲ್ಲದಿದ್ದರೆ ಅವರ ಒಳ್ಳೆಯ ಕೆಲಸಗಳು ಜನರಿಗೆ ತಲುಪುವುದಿಲ್ಲ. ಉಪಸಂಹಾರ. ಒಟ್ಟಾರೆಯಾಗಿ ಹೇಳುವುದಾದರೆ, ದೇವರು ವರ ಕೊಟ್ಟರೂ ಪೂಜಾರಿ ವರ ಕೊಡಲ್ಲ ಎಂಬ ಮಾತು ಅಧಿಕಾರದಲ್ಲಿರುವ ಕೆಳಹಂತದ ಜನರ ಅಹಂಕಾರ ಮತ್ತು ಹಠಮಾರಿ ಧೋರಣೆಯನ್ನು ಎತ್ತಿ ತೋರಿಸುತ್ತದೆ. ವ್ಯವಸ್ಥೆ ಎಷ್ಟೇ ಉದಾತ್ತವಾಗಿದ್ದರೂ ಅದನ್ನು ಜಾರಿಗೊಳಿಸುವ ಮನಸ್ಸುಗಳು ಪಾರದರ್ಶಕವಾಗಿರದಿದ್ದರೆ ಸಾಮಾನ್ಯ ಮನುಷ್ಯನಿಗೆ ನ್ಯಾಯ ಸಿಗುವುದು ಕಷ್ಟ ಎಂಬುದು ಈ ಗಾದೆಯ ಕಟ್ಟುಸತ್ಯ.